ಬ್ರಾಹ್ಮಣ ವಧುವರ ಅನ್ವೇಷಣೆಗಾಗಿ ಇರುವ ವಿಶೇಷ ವೆಬ್ಸೈಟಿಗೆ ಸ್ವಾಗತ. ಅನುರಾಗ ಮ್ಯಾಟ್ರಿಮನಿ ವೆಬ್ಸೈಟಿಗೆ ಭೇಟಿ ನೀಡಲು ನಿಮ್ಮ ಬ್ರೌಸರ್ನಲ್ಲಿ www.anuragamatrimony.com ಎಂದು ಟೈಪ್ ಮಾಡಿ ನಿಮಗೆ ವೆಬ್ಸೈಟಿನ ಹೋಮ್ ಪೇಜ್ ತೆರೆದುಕೊಳ್ಳುತ್ತದೆ. ಪ್ಲೇಸ್ಟೋರಿನಿಂದ ಆಂಡ್ರಾಯ್ಡ್ ಆಪ್ ಸಹ ಡೌನ್ಲೋಡ್ ಮಾಡಬಹುದು. ನೀವು ಡೆಸ್ಕ್ಟಾಪ್, ಟ್ಯಾಬ್ ಅಥವಾ ಮೊಬೈಲ್ ಬ್ರೌಸರ್ ಮೂಲಕ ಈ ವೆಬ್ಸೈಟ್ ಅನ್ನು ಓಪನ್ ಮಾಡಬಹುದು. ಇದೊಂದು ಯೂಸರ್ ಫ್ರೆಂಡ್ಲಿ ವೆಬ್ಸೈಟ್ ಆಗಿದ್ದು, ಹೋಮ್ ಪೇಜಿನಲ್ಲಿನ ಆಯ್ಕೆಗಳನ್ನು ಬಟನ್ ಮೂಲಕ ಅಥವಾ ಡ್ರಾಪ್ ಡೌನ್ ಮೆನು ಮೂಲಕ ಆಯ್ದುಕೊಳ್ಳಬಹುದು. ಈಗ ರಿಜಿಸ್ಟರ್ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿ. ರಿಜಿಸ್ಟರ್ ಮಾಡುವುದಕ್ಕಿಂತ ಮುಂಚೆ ವಧುವರರ ಬಗ್ಗೆ ಸಂಪೂರ್ಣ ಮಾಹಿತಿ, 3 ಫೋಟೋಗಳ ಸಾಫ್ಟ್ ಕಾಪಿ ಹಾಗೂ ಜಾತಕದ ಸಾಫ್ಟ್ ಕಾಪಿಯನ್ನು ನೀವು ರಿಜಿಸ್ಟರ್ ಮಾಡುವ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಇಟ್ಟುಕೊಳ್ಳಿ. ಈಗ ಒಂದು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಮಾಡುತ್ತಾ ಹೋಗೋಣ. ಹೋಮ್ ಬಟನ್ ಪಕ್ಕದಲ್ಲಿರುವ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಮೇಲ್ ಐಡಿ ಎಂಟ್ರಿ ಮಾಡಿ. ಇಲ್ಲಿ ಚೆಕ್ ಅವೈಲಬಿಲಿಟಿ ಅಂತ ಇದೆ. ಅಂದ್ರೆ ಈ ಹಿಂದೆ ಇದೇ ಮೇಲ್ ಐಡಿ ಹಾಕಿ ನೀವು ರಿಜಿಸ್ಟರ್ ಮಾಡಿದ್ರೆ ನೀವು ರಿಜಿಸ್ಟರ್ ಮಾಡಬೇಕಾಗಿಲ್ಲ, ನೇರವಾಗಿ ಲಾಗಿನ್ ಆಗಬಹುದು. ನಂತರ ಪಾಸ್ವರ್ಡ್ ಎಂಟರ್ ಮಾಡಿ. ಅದೇ ಪಾಸ್ವರ್ಡ್ ಅನ್ನ ಇನ್ನೊಂದು ಸಲ ಹಾಕಿ ಕನ್ಫರ್ಮ್ ಮಾಡಿ. ಇನ್ನು ಮುಂದಿನ ಅಂಶಗಳು ವಧು ಅಥವಾ ವರನಿಗೆ ಸಂಬಂಧಿಸಿದ ಅಂಶಗಳಾಗಿವೆ. ಇಲ್ಲಿ ನೀವು ಎಂಟರ್ ಮಾಡುವ ಅಂಶಗಳು ಗೌಪ್ಯವಾಗಿರುತ್ತವೆ. ನಿಮ್ಮ ಮಾಹಿತಿಯನ್ನು ಅನುರಾಗ ಮ್ಯಾಟ್ರಿಮನಿಯಲ್ಲಿಯೂ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ನೀವು ನಿರ್ಭೀತಿಯಿಂದ, ನಂಬಿಕೆಯಿಂದ ನಿಮ್ಮ ಮಾಹಿತಿಯನ್ನು ಇಲ್ಲಿ ಎಂಟರ್ ಮಾಡಬಹುದು. ವಧು ಅಥವಾ ವರನ ಪೂರ್ತಿ ಹೆಸರನ್ನು ಟೈಪ್ ಮಾಡಿ. ಮೇಲ್ ಅಥವಾ ಫಿಮೇಲ್ ಬಟನ್ನುಗಳಲ್ಲಿ ಒಂದನ್ನು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ಆಯ್ಕೆಯ ಬಟನ್ ಮೇಲೆ ನೀಲಿ ಬಣ್ಣ ಬಂದಿದ್ದನ್ನು ಖಾತರಿಪಡಿಸಿಕೊಳ್ಳಿ. ಮುಂದಿನ ಅಂಶ ಸಬ್ ಕ್ಯಾಸ್ಟ್. ಇದು ಡ್ರಾಪ್ ಡೌನ್ ಬಾಕ್ಸ್. ಈ ಡ್ರಾಪ್ ಡೌನ್ ಮೆನ್ಯೂನಿಂದ ನಿಮ್ಮ ಕಾಸ್ಟ್ ಹಾಗೂ ಸಬ್ ಕಾಸ್ಟ್ವನ್ನು ಆಯ್ಕೆ ಮಾಡಿ. ಮದರ್ ಟಂಗ್ ಆಯ್ಕೆಯಲ್ಲಿ ನಿಮ್ಮ ಮಾತೃಭಾಷೆಯನ್ನು ನಮೂದಿಸಿ. ಡೇಟ್ ಆಫ್ ಬರ್ತ್ ನಮೂದಿಸುವಾಗ ಜಾತಕದಲ್ಲಿರುವ ದಿನಾಂಕವನ್ನೇ ನಮೂದಿಸಿ. ಈ ಅಂಶಗಳನ್ನು ಎಂಟ್ರಿ ಮಾಡುವಾಗ ತಪ್ಪಾದಲ್ಲಿ ಸರಿಪಡಿಸಲು ಆಗುವುದಿಲ್ಲ. ಆದ ಕಾರಣ ನೀವು ನಮೂದಿಸುವ ಮಾಹಿತಿ ಸರಿ ಇದೆಯೇ ಎಂದು ಮರುಪರಿಶೀಲಿಸಿ ನಮೂದಿಸಿ. ಹಾಗೆಯೇ ಮುಂದಿನ ಅಂಶ ಈ ಪ್ರೊಫೈಲ್ ಅನ್ನು ಯಾರು ಕ್ರಿಯೇಟ್ ಮಾಡುತ್ತಿದ್ದಾರೆ ಎನ್ನುವುದು. ಇಲ್ಲಿ ಇರುವ ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಮ್ಯಾರಿಟಲ್ ಸ್ಟೇಟಸ್ನಲ್ಲಿಯೂ ಸರಿಯಾದ ಮಾಹಿತಿಯ ಮೇಲೆ ಕ್ಲಿಕ್ ಮಾಡಿ ನೀಲಿ ಬಣ್ಣ ಬಂದಿದ್ದನ್ನು ಖಚಿತ ಮಾಡಿಕೊಳ್ಳಿ. ಕಾಂಟ್ಯಾಕ್ಟ್ ಅಡ್ರೆಸ್ ಸ್ಥಳದಲ್ಲಿ ಈ ಪ್ರೊಫೈಲಿನ ಬಗ್ಗೆ ಯಾರನ್ನು ಸಂಪರ್ಕಿಸಬೇಕೋ ಅವರ ವಿಳಾಸವನ್ನು ನಮೂದಿಸಿ ಹಾಗೂ ಪಿನ್ ಕೋಡ್ ನಮೂದಿಸಿ. ಮೊಬೈಲ್ ನಂಬರ್ ನಮೂದಿಸುವ ಸ್ಥಳದಲ್ಲಿ OTP ಮೆಸೇಜ್ ಬರುವ ಭಾರತದಲ್ಲಿ ಚಾಲನೆಯಲ್ಲಿರುವ ಫೋನ್ ನಂಬರ್ ಅನ್ನು ನಮೂದಿಸಿ. ಇಲ್ಲಿ ನಮೂದಿಸಿರುವ ಫೋನನ್ನು ನಿಮ್ಮ ಪ್ರೊಫೈಲ್ ಮೇಲೆ ಆಸಕ್ತಿ ವ್ಯಕ್ತಪಡಿಸುವವರು ಸಂಪರ್ಕಿಸುತ್ತಾರೆ. ಆಲ್ಟರ್ನೇಟಿವ್ ಫೋನ್ ನಂಬರ್ ಅನ್ನು ಎಂಟರ್ ಮಾಡುವ ಸ್ಥಳದಲ್ಲಿ ಇನ್ನೊಂದು ಫೋನ್ ನಂಬರ್ ಅನ್ನು ನಮೂದಿಸಿ. ರೆಫರೆನ್ಸ್ ಬೈ ಈ ಸ್ಥಳದಲ್ಲಿ ನೀಡಿರುವ ಡ್ರಾಪ್ ಡೌನ್ ಮೆನು ಮೂಲಕ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ. ಮುಂದೆ ಸುರಕ್ಷತಾ ದೃಷ್ಟಿಯಿಂದ ನೀಡಲಾಗಿರುವ ಐ ಆಮ್ ನಾಟ್ ಅ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಇಲ್ಲಿ ನೀಡಿರುವ ಅನುರಾಗ ಮ್ಯಾಟ್ರಿಮನಿ ವೆಬ್ಸೈಟಿನ ನಿಬಂಧನೆಗಳಿಗೆ ನಿಮ್ಮ ಒಪ್ಪಿಗೆ ಇದ್ದಲ್ಲಿ ಟಿಕ್ ಮಾಡಿ ಹಾಗೂ ಮುಂದುವರಿಯಲು ಕಂಟಿನ್ಯೂ ಟು ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಪೇಜಿನಲ್ಲಿ ಜಾತಕದ ಪ್ರಕಾರ ನೀವು ರಿಜಿಸ್ಟರ್ ಮಾಡುತ್ತಿರುವ ವಧು ಅಥವಾ ವರನ ಎಲ್ಲ ಮಾಹಿತಿಗಳನ್ನು ತಪ್ಪಾಗದಂತೆ ಎಂಟರ್ ಮಾಡಿ. ಹುಟ್ಟಿದ ಸ್ಥಳ, ಗೋತ್ರ, ರಾಶಿ, ನಕ್ಷತ್ರ ಮತ್ತು ಪಾದವನ್ನು ಎಂಟರ್ ಮಾಡಿ. ಈ ಸ್ಥಳದಲ್ಲಿ ನಿಮಗೆ ಜಾತಕ ಹೊಂದುವುದು ಬೇಕಾ ಬೇಡವಾ ಎನ್ನುವ ಆಯ್ಕೆಯನ್ನು ಎಂಟರ್ ಮಾಡಿ. ಮುಂದಿನ ಅಂಶಗಳು ವಧು ಅಥವಾ ವರ ಯಾವ ಕೆಲಸದಲ್ಲಿದ್ದಾರೆ ಎನ್ನುವುದರ ಬಗ್ಗೆ ಆಗಿದೆ. ಪ್ರಸ್ತುತ ಕೆಲಸ ಹಾಗೂ ವಾರ್ಷಿಕ ಸಂಬಳದ ಮೊತ್ತವನ್ನು ಎಂಟರ್ ಮಾಡಿ. ಇಲ್ಲಿ ವಧು ಅಥವಾ ವರ ವಾಸಿಸುವ ಸ್ಥಳದ ಬಗ್ಗೆ ಮಾಹಿತಿ ನೀಡಲು ಅವಕಾಶ ನೀಡಲಾಗಿದೆ. ಇಲ್ಲಿಯೂ ಪ್ರಸ್ತುತದಲ್ಲಿ ವಧು ಅಥವಾ ವರ ಎಲ್ಲಿ ವಾಸಿಸುತ್ತಿದ್ದಾರೆ ಎನ್ನುವ ಮಾಹಿತಿಯನ್ನು ಡ್ರಾಪ್ ಡೌನ್ ಮೆನ್ಯೂ ಮೂಲಕ ಆಯ್ಕೆ ಮಾಡಿ ಎಂಟರ್ ಮಾಡಿ. ಈ ಸ್ಥಳದಲ್ಲಿ ವಧು ಅಥವಾ ವರನ ವೈಯಕ್ತಿಕ ಮಾಹಿತಿಯನ್ನು ಯಾವುದೇ ಮಾಹಿತಿ ತಪ್ಪಾಗದಂತೆ ಎಂಟರ್ ಮಾಡಿ. ವೇಟ್, ಹೈಟ್, ದೇಹದ ವಿಧ, ಬಣ್ಣ, ದೈಹಿಕ ಸ್ಥಿತಿ, ಬ್ಲಡ್ ಗ್ರೂಪ್, ಆಹಾರ ಪದ್ಧತಿ, ಮದ್ಯಪಾನದ ಹವ್ಯಾಸ, ಧೂಮಪಾನದ ಹವ್ಯಾಸ ಹಾಗೂ 50 ಶಬ್ದಗಳಲ್ಲಿ ವಧು ಅಥವಾ ವರನ ಪರಿಚಯ. ಈ ಎಲ್ಲ ಮಾಹಿತಿಗಳು ಅತ್ಯವಶ್ಯಕ. ಫ್ಯಾಮಿಲಿ ಡೀಟೇಲ್ಸ್ ಸ್ಥಳದಲ್ಲಿ ನಿಮ್ಮದು ಯಾವ ಆಚರಣೆಯ ಕುಟುಂಬ ಎಂಟರ್ ಮಾಡಿ. ಆಯ್ಕೆಗಳ ಬಗ್ಗೆ ತಿಳಿದುಕೊಳ್ಳಲು ಕ್ವೆಶ್ಚನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅದರ ವಿವರಗಳು ದೊರೆಯುತ್ತವೆ. ಯಾವ ರೀತಿಯ ಕುಟುಂಬ, ಆರ್ಥಿಕ ಸ್ಥಿತಿಗತಿ, ವಧು ಅಥವಾ ವರನಿಗೆ ಎಷ್ಟು ಜನ ಸಹೋದರ ಸಹೋದರಿಯರು, ಅವರ ವೈವಾಹಿಕ ಸ್ಥಿತಿ, ತಂದೆಯ ಹೆಸರು, ಕೆಲಸ, ತಾಯಿಯ ಹೆಸರು, ಕೆಲಸ ಎಂಟರ್ ಮಾಡಿ. ನಿಮ್ಮ ಮೂಲ ಅಂದರೆ ಪೂರ್ವಜರ ಊರು, ಪ್ರದೇಶ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ಕೆಲವು ಸಾಲುಗಳನ್ನು ಬರೆಯಬಹುದು. ಮುಂದಿನ ವಿಭಾಗದಲ್ಲಿ ನೀವು ವಧು ಅಥವಾ ವರನಲ್ಲಿ ಅಪೇಕ್ಷಿಸುವ ಮಾಹಿತಿಯನ್ನು ಇಲ್ಲಿ ಹಾಕಿ. ನೀವು ಅಪೇಕ್ಷಿಸುವ ವಯಸ್ಸು, ವೈವಾಹಿಕ ಸ್ಥಿತಿ, ಹೈಟ್, ಸಬ್ ಕಾಸ್ಟ್, ಸಬ್ಸೆಕ್ಟ್, ಶೈಕ್ಷಣಿಕ ಆದ್ಯತೆ, ಔದ್ಯೋಗಿಕ ಆದ್ಯತೆ,
ವಾಸಿಸುವ ದೇಶ ಹಾಗೂ ಅಪೇಕ್ಷಿಸುವ ಗುಣಗಳನ್ನು ಕೆಲವು ಸಾಲುಗಳಲ್ಲಿ ತಿಳಿಸಿ. ಎಲ್ಲ ಮಾಹಿತಿಗಳನ್ನು ಎಂಟರ್ ಮಾಡಿದ ಮೇಲೆ ಸೇವ್ ಮೈ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿ. ಇಲ್ಲಿ ನಿಮ್ಮ ಹಾಬಿಗಳು ಹಾಗೂ ಇಂಟ್ರೆಸ್ಟ್ಗಳನ್ನು ಎಂಟರ್ ಮಾಡಲು ಅವಕಾಶವಿದೆ. ಕೆಲವು ಮಾಹಿತಿಗಳನ್ನು ಒಂದು ಸಲ ಎಂಟರ್ ಮಾಡಿದ ಮೇಲೆ ತಿದ್ದಲು ಸಾಧ್ಯವಿಲ್ಲ. ಆದ ಕಾರಣ ಸರಿಯಾದ ಮಾಹಿತಿಯನ್ನೇ ನಮೂದಿಸಿ. ಇಲ್ಲಿ ವಧು ಅಥವಾ ವರನ 3 ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಮೊದಲನೆಯ ಫೋಟೋ ಚೂಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೆಯ ಫೋಟೋ ಅಟ್ಯಾಚ್ ಮಾಡಿ. ಈ ಫೋಟೋ ಫ್ರಂಟ್ ವ್ಯೂ, ನಗುಮುಖ ಇರುವ, ಸೂಕ್ತ ಬೆಳಕಿನಲ್ಲಿ ತೆಗೆದಿರುವ ಫೋಟೋ ಆಗಿರಬೇಕು. ನಂತರ ಇನ್ನೂ 2 ನಿಮ್ಮ ಆಯ್ಕೆಯ ಫೋಟೋಗಳನ್ನು ಅಪ್ಲೋಡ್ ಮಾಡಬಹುದು. ಎಡಿಟ್ ಮಾಡಿರುವ, ಕೃತಕ ಮೇಕಪ್ ಮಾಡಿರುವ, ಕೂಲಿಂಗ್ ಗ್ಲಾಸ್ ಹಾಕಿ, ಸ್ಕಾರ್ಫ್ ಹಾಕಿ ಮುಖದ ಯಾವುದೇ ಭಾಗಗಳನ್ನು ಮುಚ್ಚಿರುವ ಫೋಟೋ ಹಾಕಬೇಡಿ. 3 ಫೋಟೋಗಳನ್ನು ಅಪ್ಲೋಡ್ ಮಾಡಿದ ನಂತರ ನೀವು ರಿಜಿಸ್ಟರ್ ಮಾಡುತ್ತಿರುವ ವಧು ಅಥವಾ ವರನ ಜಾತಕವನ್ನು ಅಪ್ಲೋಡ್ ಮಾಡಿ. ಈಗ ಮೊಬೈಲ್ ವೆರಿಫಿಕೇಷನ್ಗೆ ನಿಮ್ಮ ಪ್ರೊಫೈಲ್ ಸಿದ್ಧವಿದೆ. ನೀವು ಮೇಲೆ ನಮೂದಿಸಿರುವ ಫೋನಿಗೆ OTP ಬರುತ್ತದೆ. ಆ OTPಯನ್ನು ಎಂಟರ್ ಮಾಡಿದ ಮೇಲೆ ಅದೇ ಫೋನಿಗೆ ಹಾಗೂ ಇಮೇಲ್ ಐಡಿಗೆ ನಿಮ್ಮ ಯೂಸರ್ನೇಮ್ ಹಾಗೂ ಪಾಸ್ವರ್ಡ್ ಬರುತ್ತದೆ. ಆ ಯೂಸರ್ನೇಮ್ ಹಾಗೂ ಪಾಸ್ವರ್ಡ್ಗಳಿಂದ ನೀವು ನಿಮ್ಮ ಅನುರಾಗ ಮ್ಯಾಟ್ರಿಮನಿ ಅಕೌಂಟಿಗೆ ಲಾಗಿನ್ ಆಗಬಹುದು. ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಸಂಪೂರ್ಣವಾಗುತ್ತದೆ. ಧನ್ಯವಾದಗಳು.